ಜೆ. ಬಿ. ಜೋಶಿ. ಕವಿ ಪರಿಚಯ. ತಲೆಯ ಮೇಲೆ ಪುಸ್ತಕ ಹೊತ್ತು ಮನೆ ಮನೆಗೆ ಮಾರುತ್ತಾ ಓದುಗರನ್ನು ಹೆಚ್ಚಿಸಿ ಪುಸ್ತಕ ಪ್ರೀತಿಯನ್ನು ಬೆಳೆಸಿದ ಗಳಗನಾಥರ ಸಾಲಿಗೆ ಸೇರಬಹುದಾದ ಮತ್ತೊಂದು ಹೆಸರೆಂದರೆ ಜಡಭರತ ಕಾವ್ಯನಾಮದ ಜೆ. ಬಿ. ಜೋಶಿಯವರು. ಮನೋಹರ ಗ್ರಂಥ ಮಾಲೆಯ ಪ್ರೀತಿಯ ಜೆ. ಬಿ. ಆತ್ಮೀಯ ವಲಯದಲ್ಲಿ ಮಾಮ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಅನೇಕ ಹಿರಿಯ ಕಿರಿಯ ಬರಹಗಾರರನ್ನು ಕೂಡುಹಾಕಿ ಅವರಿಂದ ಬರೆಯಿಸಿ ಕನ್ನಡ ಸಾಹಿತ್ಯದಲ್ಲಿ ಹೊಸತನವನ್ನು ತಂದವರು. ಗ್ರಂಥಮಾಲೆಯ ಮಹಡಿ ಅಟ್ಟ ಅನೌಪಚಾರಿಕ ಸಾಹಿತ್ಯ ಚರ್ಚೆಗೆ ವಿಭಿನ್ನ ಗೋಷ್ಠಿಗಳಿಗೆ ವೇದಿಕೆಯಾಗಿ ಯುವ ಬರಹಗಾರರಿಗೆ ಸ್ಫೂರ್ತಿಯ ನೆಲೆಯಾಗಿ ಜನಪ್ರಿಯತೆಗೆ ನೆಲೆಯಾಗಿ ನಿಂತವರು. ಅಲ್ಲಿ ನಡೆಯುತ್ತಿದ್ದ ವಿನೂತನವಾದ ಚರ್ಚೆ, ಚಿಂತನೆ, ಹರಟೆ, ಜಗಳಗಳು ಅನೇಕ ಸಾಹಿತ್ಯ ಚಳುವಳಿಗಳಿಗೆ ಕಾರಣವಾಗಿವೆ. ಇದೆಲ್ಲದಕ್ಕೂ ಕಾರಣರಾಗಿ ನಿಂತವರು ಈ ಜೋಶಿಯವರು. ಗದಗ್ ಸಮೀಪದ ಹೊಂಬಳದ ಸಾಂಪ್ರದಾಯಕವಾದ ಜೋಶಿ ಮನೆತನದಲ್ಲಿ 1904 ಜುಲೈ 29 ರಂದು ಗೋವಿಂದಾಚಾರ್ಯರ ಮಗನಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಗದುಗಿನಲ್ಲಿ, ಕಾಲೇಜ ವ್ಯಾಸಂಗವನ್ನು ಧಾರವಾಡದಲ್ಲಿ ಪೂರೈಸಿದರು. ಧಾರವಾಡದ ಬೇಂದ್ರೆಯವರ ಗೆಳೆಯರ ಗುಂಪು ಕೈಬೀಸಿ ಕರೆಯಿತು. ಸ್ವಾತಂತ್ರ್ಯ ಚಳುವಳಿ, ಕರ್ನಾಟಕದ ಏಕೀಕರಣದ ಚಳುವಳಿಗಳು ನವೋದಯದ ಹೊಸಲಲ್ಲಿ ಅಡಿಯಿಟ್ಟ ನೂತನ ಸಾಹಿತಿಗಳ ಕನಸನ್ನು ಸಾಕಾರಗೊಳಿಸಲು ಕಾರಣವಾಯಿತು. ವಾತಾವರಣ ಜೆ. ಬಿ. ಜೋಶಿಯವರಿಗೆ ತಮ್ಮ ಇಂತಹ ಅತ್ಯುತ್ತಮ ಪ್ರತಿಭೆಯನ್ನು ಮೆರೆಯಲು ಅನುಕೂಲವಾಯಿತು. ಪ್ರಾರಂಭದಲ್ಲಿ ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದರು. ಶಂಭಾರವರ ಮಾತಿಗೆ ಕಟ್ಟುಬಿದ್ದು 1933 ರಲ್ಲಿ ಮನೋಹರ ಗ್ರಂಥಮಾಲೆ ಪ್ರಾರಂಭಿಸಿ ತ್ರಿವಿಕ್ರಮನಂತೆ ಪುಸ್ತಕ ಪ್ರಕಟಣೆಯಂತಹ ದುಸ್ಸಾಹಸಕ್ಕೆ ಕೈಹಾಕಿದರು. ಪ್ರಾರಂಭದಲ್ಲಿ ಹಿರಿಯರಾದ ವಿ. ಕೃ. ಗೋಕಾಕ, ದ. ರಾ. ಬೇಂದ್ರೆ, ರಂ. ಶ್ರೀ. ಮುಗಳಿಯವರ ಸಲಹೆ ಮಾರ್ಗದರ್ಶನ ಪ್ರಾಪ್ತವಾಯಿತು. ಜೆ. ಬಿ. ಯವರಿಗೆ ಸಂದ ಪ್ರಶಸ್ತಿ ಗೌರವಗಳು. 1983 ರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ. 1989 ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. 1986 ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ಸಂಘಟನೆಯಲ್ಲಿ ನಿಸ್ಸಿಮರೆನಿಸಿದ್ದ ಜೋಶಿಯವರು ಎಲ್ಲಾ ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರಬಿಂದುವಾಗಿದ್ದರು. ಜೆ. ಬಿ. ಯವರು ಗದ್ದಲದ ವ್ಯಕ್ತಿ. ಒಂಟಿ ಜೀವನ, ಏಕಾಂತ ಅವರಿಗೆ ಗೊತ್ತಿರದ ವಿಷಯವಾಗಿತ್ತು. ಅವರಿದ್ದೆಡೆಯಲ್ಲಿ ಗದ್ದಲ, ಹರಟೆ, ನಗು ತುಂಬಿರುತ್ತಿತ್ತು. ಜೆ. ಬಿ. ಯವರು ನಿಧನರಾದದ್ದು ಡಿಸೆಂಬರ್ 29, 1993ಕ್ಕೆ. ಇಂದು ಗ್ರಂಥಮಾಲೆ, ರಸ್ತೆ, ಚೌಕ, ನೀರವ ಮೌನವಹಿಸಿದಂತಾಗಿದೆ. ಅಂದಿನ ವಾತಾವರಣವನ್ನು ಸ್ಮರಿಸಿ ಕೆಲವರು ಕಂಬನಿ ಮಿಡಿಯುತ್ತಾರೆ.